ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋ ರೈತರಿಗೆ ಹೆಲ್ಪ್ ಆಗಲಿ ಅಂತ ಮಾಡ್ತಾ ಇರೋದು. ಅದೇ ರೀತಿಯಾಗಿ ಈ ಒಂದು ವಿಡಿಯೋದಲ್ಲಿ ಬಿಳಿ ಜೋಳದ ರೇಟ್ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ ಫ್ರೆಂಡ್ಸ್, ನಮ್ಮದೇ ಆದ APMC ಮಾರುಕಟ್ಟೆ ಇದೆ. ಆದ ಕಾರಣ ರೇಟ್ ತಿಳಿಸಲು ಬಯಸುತ್ತಿದ್ದೇನೆ. ಯಾಕಪ್ಪ ಅಂತಂದ್ರೆ ರೈತರಿಗೂ ಕೂಡ ಹೆಲ್ಪ್ ಆಗಲಿ ಅಂತ. ನೋಡಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, 2025 ಏಪ್ರಿಲ್ ತಿಂಗಳಲ್ಲಿ ನೀವು ನೋಡ್ತಾ ಇರ್ಬೋದು, ಹಲವಾರು ಜಿಲ್ಲೆಯಲ್ಲಿ ಹಲವಾರು ರೇಟ್ ಇದೆ ಬಿಳಿ ಜೋಳದ ರೇಟು. ಆದ್ರೆ ರಾಜ್ಯ ಸರ್ಕಾರ ಬಿಳಿ ಜೋಳದ ಖರೀದಿಗೆ 3,500 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ನಿಗದಿ ಮಾಡಿದೆ ನೋಡಿ ಫ್ರೆಂಡ್ಸ್. ಆದ್ರೆ ಬೆಂಗಳೂರು ಜಿಲ್ಲೆಯಲ್ಲಿ ನೋಡಿ ಫ್ರೆಂಡ್ಸ್, 2,500 ರೂಪಾಯಿಯಿಂದ ಹಿಡಿದು 4,000 ರೂಪಾಯಿವರೆಗೂ ಪ್ರತಿ ಕ್ವಿಂಟಲ್ಗೆ ಬಿಳಿ ಜೋಳದ ರೇಟ್ ನಿಗದಿಯಾಗಿದೆ. ಅದೇ ರೀತಿಯಾಗಿ ಬೆಳಗಾವಿಯಲ್ಲಿ ನೋಡ್ತಾ ಹೋದ್ರೆ ನೋಡಿ ಫ್ರೆಂಡ್ಸ್, ಬೆಳಗಾವಿಯಲ್ಲಿ 6,000 ರೂಪಾಯಿಯಿಂದ ಹಿಡಿದು 6,500 ರೂಪಾಯಿವರೆಗೂ ಏರಿಕೆ ಆಗಿದೆ ಅಂತಾನೆ ಹೇಳ್ತಾ ಇರ್ಬೋದು ನೋಡಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಬಿಜಾಪುರಿನಲ್ಲಿ ಅಥವಾ ವಿಜಯಪುರಿನಲ್ಲಿ ನಿಮ್ಗೆ 6,000 ರೂಪಾಯಿವರೆಗೂ ಏರಿಕೆ ಆಗಿದೆ ಪ್ರತಿ ಕ್ವಿಂಟಲ್ಗೆ ಇವತ್ತು ಏಪ್ರಿಲ್ ತಿಂಗಳಿನಲ್ಲಿ ನೋಡಿ ಫ್ರೆಂಡ್ಸ್. ಅದೇ ರೀತಿಯಾಗಿ ನಮ್ಮ ರಾಯಚೂರು ಜಿಲ್ಲೆ ಲಿಂಗಸ್ಕೂರು ತಾಲೂಕಿನಲ್ಲಿ ನಿಮ್ಗೆ 5,000 ರೂಪಾಯಿವರೆಗೂ ಕೂಡ ಬಿಳಿ ಜೋಳದ ರೇಟ್ ಇದೆ ನೋಡಿ ಫ್ರೆಂಡ್ಸ್. ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ನಿಮ್ಗೆ ಏನಾದರೂ ಬಿಳಿ ಜೋಳ ಬೇಕಿದ್ರೆ ನನಗೆ ಕಾಮೆಂಟ್ ಮಾಡಿ. ಖಂಡಿತವಾಗಿಯೂ ನಿಮ್ಗೆ ಬಿಳಿ ಜೋಳ 5,000 ರೂಪಾಯಿಗೆ ನಿಮ್ಗೆ ಖಂಡಿತವಾಗಿಯೂ ಸಿಗ್ತಾವ. ಥ್ಯಾಂಕ್ ಯು ಫ್ರೆಂಡ್ಸ್. ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.